ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಸುಲಭವಾಗಿ ಮಾಡುವಂತಹ ಒಂದು ಆರೋಗ್ಯಕರ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ ಈ ರೆಸಿಪಿ. ಇಲ್ಲಿ ನಾನು ಮೊದಲಿಗೆ 1 ಗ್ಲಾಸ್ ಅಕ್ಕಿನ ಒಂದು 2-3 ಸಲ ತೊಳೆದು ಒಂದು 4 ತಾಸು ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೀನಿ. ಇವಾಗ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸಿದ್ದೀನಲ್ವ, ಅದೇ ಗ್ಲಾಸ್ಲೇ 1 ಗ್ಲಾಸ್ ಅಕ್ಕಿ ಒಂದು 4 ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ನೀರು ಹಾಕ್ತಿಲ್ಲ, ಜಸ್ಟ್ ಅಕ್ಕಿ ಮಾತ್ರ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಬೇರೆ ನೀರು ಹಾಕ್ತಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಗಟ್ಟಿಯಾಗಿ ಮತ್ತು ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಇಲ್ಲಿ ರುಬ್ಬುವಾಗ ಸ್ವಲ್ಪ ನೀರಿನ ಕ್ವಾಂಟಿಟಿ ಕಮ್ಮಿನೇ ಇರಲಿ, ಯಾಕಂದರೆ ನಾನು ಮುಂದೆ ಹೇಳ್ತೀನಿ ನಿಮಗೆ. ಇವಾಗ ನೋಡಿ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡಿನಿ. ರುಬ್ಬಿದ ಮೇಲೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1-2 ಆಲೂಗಡ್ಡೆಯನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇದರಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ, ಪ್ಲಫಿಯಾಗಿ ಬರುತ್ತೆ ಮತ್ತು ಮೇಲೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಆಲೂಗಡ್ಡೆ ಹಾಕೋದ್ರಿಂದ. ಹೀಗಾಗಿ ಇದರಲ್ಲಿ ಆಲೂಗಡ್ಡೆ ಮಿಸ್ ಮಾಡದೆ ಹಾಕಬೇಕು. ಮತ್ತು ಈ ರೀತಿ ಕೊನೆಯಲ್ಲೇ ಹಾಕೋಬೇಕು ಆಲೂಗಡ್ಡೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಇದನ್ನು ರುಬ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು ಅಷ್ಟೇ. ತುಂಬ ಹೆಲ್ದಿ ಆಗಿರುತ್ತೆ, ಹಾಗೆ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದು. ಓಕೆ ನೋಡಿ, ಇವಾಗ ಈ ರೀತಿ ಗಟ್ಟಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಸಲ ಅದೇ ರೀತಿ ಮೊದಲೇ ಅಕ್ಕಿ ಮತ್ತು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಬಿದ ಮೇಲೆ ಮತ್ತೆ ಕೊನೆಗೆ ಆಲೂಗಡ್ಡೆ ಹಾಕಿ ಮತ್ತೆ ಒಂದು ಸ್ವಲ್ಪನೇ ರುಬ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಈ ವಿಡಿಯೋನು ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಮೊದಲಿಗೆ ರುಬ್ಕೊಂಡಾದ್ಮೇಲೆ ಮತ್ತೆ ಇದಕ್ಕೆ ಈ ರೀತಿ ಒಂದು ಆಲೂಗಡ್ಡೆ ಹಾಕ್ಕೊಂಡು ಮತ್ತೆ ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ನೋಡಿ ಇವಾಗ ಫೈನಲಿ ಎಲ್ಲ ಹಿಟ್ಟು ನಾನಿವಾಗ ರುಬ್ಕೊಂಡಾಗಿದೆ. ಅಂದರೆ 1 ಗ್ಲಾಸ್ ಅಕ್ಕಿನ 2 ಭಾಗದಲ್ಲಿ ಮಾಡಿ ರುಬ್ಕೊಂಡಿನಿ. ಇಲ್ಲಿ ನೀವು 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಒಂದು 4 ಆಲೂಗಡ್ಡೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿನಲ್ವ, ಹೀಗಾಗಿ ಇಲ್ಲಿ 2 ಆಲೂಗಡ್ಡೆ ಹಾಕ್ಕೊಂಡಿನಿ. ಇದಕ್ಕೆ ಇವಾಗ ತರಕಾರಿನ ಹಾಕ್ತಿದ್ದೀನಿ. 1 ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಹಾಕ್ತಿದ್ದೀನಿ, ಹಾಗೆ ಟೊಮೆಟೊ ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಕ್ಯಾರೆಟ್ ಮಾತ್ರ ನಾನಿಲ್ಲಿ ತುರಿದು ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಇದೇ ತರಕಾರಿ ಹಾಕಬೇಕಂತೇನಿಲ್ಲ, ನಿಮ್ಗೆ ಏನು ಇಷ್ಟನೋ ಅದನ್ನೇ ಹಾಕ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಅದನ್ನೇ ಹಾಕ್ಕೋಬೋದು. ಇಲ್ಲಿ ನಾನು 4 ತರಕಾರಿ ಹಾಕಿದ ಮೇಲೆ ಇಲ್ಲಿ 1 ಚಮಚ ಜೀರಿಗೆ ಹಾಕ್ತಿದ್ದೀನಿ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಇದು ಜಾಸ್ತಿನೇ ಹಾಕ್ಕೊಂಡಿನಿ ನಾನಿಲ್ಲಿ ಒಂದು ಸ್ವಲ್ಪನೇ. ಹಾಗೆ ಖಾರಕ್ಕೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅಥವಾ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು. ನೀವಿಲ್ಲಿ ಹಸಿಮೆಣಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು. ಹಾಗೆ ಒಂದು ಸ್ವಲ್ಪನೇ ತುರಿದಂತಹ ಹಸಿ ಶುಂಠಿ ಹಾಕ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಿಮಗೆ ಯಾಕೆ ಮೊದಲಿಗೆ ನಾನು ಗಟ್ಟಿಯಾಗಿ ರುಬ್ಕೋಬೇಕಂತ ಹೇಳಿನಲ್ವ, ಇಲ್ಲಿ ಎಲ್ಲ ತರಕಾರಿ ಹಾಕೋದ್ರಿಂದ ಎಲ್ಲನೂ ತರಕಾರಿ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಮೊದಲಿಗೆ ನೀವಿಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಮತ್ತೆ ಬೇಕಿದ್ರೆ ನೀರನ್ನ ಆ್ಯಡ್ ಮಾಡ್ಕೋಬೋದು ನಾವಿಲ್ಲಿ. ಈ ರೆಸಿಪಿ ನಿಮಗೆ ಬೆಳಗ್ಗೆ ಮಾಡೋದಿದ್ದರೆ ನೀವು ಅಕ್ಕಿನ ರಾತ್ರಿ ನೆನೆಸ್ಕೊಂಡು ತೊಗೋಬೋದು, ನಡೆಯುತ್ತೆ. ಅಥವಾ ಒಂದು 4 ಗಂಟೆ ನೆನೆಸ್ಕೊಂಡು ತೊಗೊಂಡ್ರೆ ಭೀ ನಡೆಯುತ್ತೆ. ನೋಡಿ ಇವಾಗ ಎಲ್ಲ ತರಕಾರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಮೊಸರು ಹಾಕ್ತಿದ್ದೀನಿ. ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಮೊಸರು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಇದು. ಸೊ ನೋಡಿ ಇಲ್ಲಿ ಮೊಸರು ಕೂಡ ಹಾಕಿರ್ತೇವೆ, ಹಾಗೆ ತರಕಾರಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಹೀಗಾಗಿ ಮೊದಲಿಗೆ ಒಂದು ಸ್ವಲ್ಪನೇ ಗಟ್ಟಿಯಾಗಿ ರುಬ್ಕೊ ಅಂತ ಹೇಳಿದ್ದು. ಇವಾಗ ನೋಡಿ ಮೊಸರು ಮತ್ತು ಎಲ್ಲ ತರಕಾರಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನಾರ್ಮಲಾಗಿ ನಾವು ದೋಸೆ ಮಾಡ್ತೇವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿರಬೇಕು ಈ ಹಿಟ್ಟು. ಓಕೆ ನೋಡಿ, ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು 10 ನಿಮಿಷ ಹಾಗೆಯೇ ಬಿಡ್ತಿದ್ದೀನಿ. ಎಲ್ಲ ತರಕಾರಿ ಸಾಫ್ಟ್ ಆಗಿ ಹಾಗೆ ನೀರು ಕೂಡ ಬಿಟ್ಕೊಳ್ಳಿದ್ದು. ಇದ್ರ ಜೊತೆ ತಿನ್ನೋಕ್ಕೆ ಒಂದು ಸಿಂಪಲಾಗಿ ಚಟ್ನಿ ಕೂಡ ಮಾಡಿ ತೋರಿಸ್ತಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ಹುರಿದ ಶೇಂಗಾ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಒಣ ಕೊಬ್ಬರಿ ಪೌಡರ್ ಹಾಕ್ತಿದ್ದೀನಿ. ಡೈರೆಕ್ಟಾಗಿ ಕೊಬ್ಬರಿ ಕೂಡ ಹಾಕೋಬೋದು, ಅಥವಾ ಹಸಿ ತೆಂಗಿದ್ರೆ ಅದು ಕೂಡ ಹಾಕೋಬೋದು. ನಾನಿಲ್ಲಿ ಡೆಸಿಕೇಟೆಡ್ ಕೊಬ್ಬರಿ ಹಾಕ್ಕೊಂಡಿನಿ. ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೋದು. ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಹುಣಸೆಹಣ್ಣು ಹಾಕ್ತಿದ್ದೀನಿ. ಹುಣಸೆಹಣ್ಣಿನ ಬದಲಾಗಿ ನಿಂಬೆಹಣ್ಣು ಕೂಡ ಹಾಕೋಬೋದು. ಅದ್ರ ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ ಬೇಕಿದ್ದರೆ ಫ್ರೆಶ್ ಆಗಿರುವಂತಹ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಕೂಡ ನೀವು ಇದರಲ್ಲಿ ಹಾಕೋಬೋದು. ಇವಾಗ ರುಬ್ಬೋಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರನ್ನ ಹಾಕ್ಕೊಳ್ಳಿ. ಮತ್ತು ನಿಮಗೆ ಇಲ್ಲಿ ಗಟ್ಟಿ ಬೇಕು ತುಳಿಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡಿದ್ದನ್ನು ರುಬ್ಬುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೀವಿಲ್ಲಿ.
ಓಕೆ ನೋಡಿ, ಸಿಂಪಲಾಗಿ ಮಾಡುವಂತಹ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ಸಣ್ಣದಾಗಿ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಪ್ಯಾನ್ನಲ್ಲಿ ಒಂದು 2 ಚಮಚ ಎಣ್ಣೆ ಬಿಸಿ ಮಾಡ್ಕೊಂಡಿನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಸಿಂಪಲಾಗಿ ಮಾಡುವಂತಹ ಚಟ್ನಿ ರೆಸಿಪಿ ರೆಡಿಯಾಗಿದೆ. ನೀವು ಇದನ್ನು ದೋಸೆ, ಇಡ್ಲಿ, ಪಡ್ಡು, ಉತ್ತಪ್ಪ, ವಡೆ ಆಲ್ಮೋಸ್ಟ್ ಎಲ್ಲ ತಿಂಡಿಗೂ ಸಿಂಪಲಾಗಿ ಚಟ್ನಿನ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಸಿಂಪಲ್ ಆದರೂ. ಓಕೆ ನೋಡಿ, ನಮ್ಮ ಚಟ್ನಿ ರೆಸಿಪಿ ರೆಡಿಯಾಗಿದೆ ಇವಾಗ. ಓಕೆ, ಇಲ್ಲಿ ಹಿಟ್ಟಿಗೆ ಕೂಡ ಒಂದು 10 ನಿಮಿಷ ಆಗೋ ತನಕ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. ನೋಡಿ, ಎಲ್ಲ ತರಕಾರಿ ನೀರು ಬಿಟ್ಕೊಂಡು ಎಷ್ಟು ಸಾಫ್ಟಾಗಿದೆ ಹಿಟ್ಟು. ಇವಾಗ ಇದಕ್ಕೆ 1 ಚಮಚ ಆಗುವಷ್ಟು ನಾನಿಲ್ಲಿ ಈನೋ ಪೌಡರ್ ಹಾಕ್ತಿದ್ದೀನಿ. ಈ ರೀತಿ ಗ್ರೀನ್ ಪಾಕೆಟಲ್ಲಿ ಬರುತ್ತೆ ನೋಡಿ, ಅದನ್ನೇ ಹಾಕ್ಕೋಬೇಕು. ಇಲ್ಲಾಂದರೆ ನೀವು ಇದರ ಬದಲಾಗಿ 1/4 ಚಮಚ ಅಡುಗೆ ಸೋಡಾ ಕೂಡ ಹಾಕ್ಕೋಬೋದು. ಇವಾಗ 1 ಚಮಚ ನೀರು ಹಾಕೊಂಡಿದ ಮೇಲೆ ಮತ್ತು ಈ ರೀತಿ ಕೊನೆಗೆ ಹಾಕ್ಕೋಬೇಕು, ಮೊದಲೇ ಹಾಕಬಾರ್ದು ಈನೋ ಅಥವಾ ಸೋಡಾ. 1 ಚಮಚ ನೀರು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪಡ್ಡು ಮಾಡುವಂತಹ ಹಂಚು ಇಟ್ಕೊಂಡಿನಿ. ಎಲ್ಲದಕ್ಕೂ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಹಂಚ ಬಿಸಿಯಾಗಿದೆ. ಇವಾಗ ಬಿಸಿ ಆದಮೇಲೆ ನಾನಿಲ್ಲಿ ಹಿಟ್ಟನ್ನ ಹಾಕ್ತಿದ್ದೀನಿ. ಇದರಲ್ಲಿ ನೀವು 2 ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ಕೋಬೋದು. ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ, ಅಷ್ಟೇ ರುಚಿಯಾಗಿರುತ್ತೆ ಈ ರೆಸಿಪಿ. ಮತ್ತು ಇದರಲ್ಲಿ ಇದೇ ತರಕಾರಿ ಹಾಕಬೇಕಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಏನೂ ಇಲ್ಲ ಅಂದರೆ ಜಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ ಹಾಗೂ ಟೊಮೆಟೊ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಈ ರೆಸಿಪಿ. ಓಕೆ, ಸ್ಲೋ ಗ್ಯಾಸ್ನಲ್ಲಿ ಒಂದು 3 ನಿಮಿಷ ಮುಚ್ಚಿಟ್ಟಿದ್ದ. 3 ನಿಮಿಷ ಆದಮೇಲೆ ಇದಕ್ಕೆ ಉಲ್ಟಾ ಹಾಕ್ತಿದ್ದೀನಿ. ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ನೋಡಿ. ಸೊ ಆಲೂಗಡ್ಡೆ ಹಾಕಿರ್ತೇವಲ್ವ ಒಳಗಡೆ, ಹೀಗಾಗಿ ಇಷ್ಟೊಂದು ಸರಿಯಾಗಿ ಕಲರ್ ಬರುತ್ತೆ. ಅದಕ್ಕೆ ಮೇಲಿನ ಲೇಯರ ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಮತ್ತು ನೀವು ಇದನ್ನು ಬಿಸಿ ಇರುವಾಗಲೇ ತಿನ್ನಬೇಕಂತೇನಿಲ್ಲ, ಆರಿದ ತಕ್ಷಣ ತಿಂದರೂ ಕೂಡ ಇದು ಸೂಪರಾಗಿರುತ್ತೆ ಟೇಸ್ಟು. ನೀವು ಇದನ್ನು ಮಕ್ಕಳ ಟಿಫಿನ್ಗೆ ಮಾಡಿ ಹಾಕ್ಬೋದು, ರಾತ್ರಿ ಊಟಕ್ಕೆ ಕೂಡ ಮಾಡ್ಕೋಬೋದು, ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು. ಎಷ್ಟು ಸೂಪರಾಗಿ ಕಲರ್ ಬಂದಿದೆ ನೋಡಿ. ವಾವ್, ಏನು ಸಖತ್ತಾಗಿ ಬಂದಿದೆ ಅಲ್ವಾ. ತುಂಬಾ ಕ್ರಿಸ್ಪಿ ಇತ್ತು ಇದರ ಮೇಲಿನ ಲೇಯರ. ಸೊ ಹೊಟ್ಟೆ ತುಂಬ ತಿಂತೀರಾ, ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಇದೇ ಹಿಟ್ಟಿನಲ್ಲಿ ಈ ರೀತಿ ಉತ್ತಪ್ಪ ಕೂಡ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಉತ್ತಪ್ಪ ಇಷ್ಟ ಆಯಿತಾ ಅಥವಾ ಪಡ್ಡು ಇಷ್ಟ ಆಯಿತಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಸಣ್ಣ ಪ್ಯಾನ್ ಇಲ್ಲ ಅಂದರೆ ನೀವಿಲ್ಲಿ ದೊಡ್ಡ ಪ್ಯಾನ್ ಇರುತ್ತೆ ನೋಡಿ, ಅದರಲ್ಲಿ ಕೂಡ ಮಾಡ್ಕೋಬೋದು. 1.5 ಚಮಚ ಆಗೋಷ್ಟು ನಾನಿಲ್ಲಿ ಹಿಟ್ಟು ಹಾಕ್ಕೊಂಡಿನಿ. ಒಂದು 2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದೀನಿ. ಇವಾಗ ಉಲ್ಟಾ ಹಾಕ್ತಿದ್ದೀನಿ. ವಾವ್ ನೋಡಿ, ಇದು ಕೂಡ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ. ಕೆಳಗಡೆ ಕೂಡ ಸರಿಯಾಗಿ ಬೇಯಿಸ್ಕೊಂಡು ತೊಗೋಬೇಕು ಅಷ್ಟೇ. ಇದು ಕೂಡ ಅಷ್ಟೇ, ಮೇಲಿನ ಲೇಯರ ಕೆಳಗಿನ ಲೇಯರ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಓಕೆ ನೋಡಿ, ಕೆಳಗೆ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಎಲ್ಲನೂ ಪ್ರಿಪೇರ್ ಮಾಡೋದಕ್ಕೆ ಕಷ್ಟ ಅನ್ನೋರು ಏನು ಮಾಡಿ, ರಾತ್ರಿಯೇ ಹಿಟ್ಟನ್ನ ರುಬ್ಬಿ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪನೇ ಒಳಗಡೆ ಈನೋ ಅಥವಾ ಸೋಡಾನ ಹಾಕ್ಕೊಂಡು ಮಾಡ್ಕೋಬೋದು. ಸೂಪರ್ ಆಗಿರುವಂತಹ ರೆಸಿಪಿ ರೆಡಿಯಾಗಿದೆ. ಇವಾಗ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ನೋಡಿ, ನಿಮಗೆ ಸಮೀಪಲಿಂದ ತೋರಿಸ್ತಿದ್ದೀನಿ ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಂತೇಳಿ. ಓಕೆ, ಈ ಸಿಂಪಲ್ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಮಕ್ಕಳಂತೂ ತರಕಾರಿ ತಿನ್ನೋದೇ ಇಲ್ಲ, ಅಂಥ ಮಕ್ಕಳಿಗೆ ಸೂಪರ್ ಆಗಿರುತ್ತೆ ಈ ರೆಸಿಪಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.